ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂತಹ ಟೈಟಲೇ ಬಹಳ ಅದ್ಭುತವಾಗಿದೆ. ಇದೀಗ ಮೊದಲನೇ ಹಾಡು ಬಿಡುಗಡೆಯಾಗಿ ಬಹಳ ಅದ್ಭುತವಾಗಿ ಕಂಡಿರುವಂತಹದ್ದು. ಈಗ ಎರಡನೇ ಸಾಂಗ್ ನೀ ನನ್ನ ಹೊಸತನ ಅನ್ನುವಂತಹ ಎರಡನೇ ಸಾಂಗ್ ಕೂಡ ಬಿಡುಗಡೆ ಆಗಿರುವಂತದ್ದು. ಎಸ್, ಇದ್ರ ಬಗ್ಗೆ ಮಾತಾಡಲು ನಾಯಕ ನಟಿಯಾಗಿರುವಂತಹ ರಿಷಿಕಾ ಅವ್ರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಈ ಒಂದು ಆಪರ್ಚುನಿಟಿ ನಿಮಗೆ ಹೇಗೆ ಸಿಕ್ತು ಅನ್ನುವಂಥದ್ದು? ಸೊ ನಾನು ಮುಂಚೆ ಜೂನಿ ಅಂತ ಒಂದು ಫಿಲ್ಮ್ ಮಾಡಿದ್ದೀನಿ. ಸೊ ಅದಕ್ಕೆ ಆಡಿಷನ್ ಕೊಟ್ಟಾಗ ಆ ಫಿಲ್ಮ್ ಡೈರೆಕ್ಟರ್ ಮತ್ತೆ ಸುರಾಗ್ ಅವರು ಫ್ರೆಂಡ್ಸ್, ಅವ್ರ ಕಾಲೇಜಿಂದ ಫ್ರೆಂಡ್ಸ್. ಸೊ ಅವ್ರು ನನ್ನ ಆಡಿಷನ್ ನೋಡಿ ನನಗೆ 3 years ಬ್ಯಾಕೆ ಕರೆದಿದ್ರು ಈ ಫಿಲ್ಮ್ ನರೇಷನ್ಗೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫಿಲ್ಮ್ ಸ್ಟಾರ್ಟ್ ಆದಮೇಲೆ ಮತ್ತೆ ನನ್ನ ಭೇಟಿ ಮಾಡಿಸಿದ್ರು ಪ್ರೊಡ್ಯೂಸರ್ ಹತ್ರ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಒಂದಷ್ಟು ಜನಕ್ಕೆ ಹೇಗೆ ಅಂದ್ರೆ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ವಲ್ಪ ಜನ ಭಯ ಪಡ್ಕೋತಾರೆ, ಆಕ್ಟಿಂಗ್ ಬರಲ್ಲ ಅನ್ನುವಂಥದ್ದು. ನಿಮಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು ಆಕ್ಟಿಂಗ್ ಬರಬೇಕು ಅನ್ನುವಂಥದ್ದು? ನನಗೆ ಚಿಕ್ಕ ವಯಸ್ಸಿಂದನೇ ಆ್ಯಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದೆ. ಸೊ ಒಂದು 1.5 years ನಾನು ಇಂಪ್ರೂವ್ ಮತ್ತು ಸ್ಕ್ರಿಪ್ಟೆಡ್ ಪ್ಲೇಸ್ ಎಲ್ಲ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಅದಾದಮೇಲೆ ಸ್ವಲ್ಪ ಧೈರ್ಯ ಬಂದಮೇಲೆ ನಾನು ಬೇರೆ ಆ್ಯಕ್ಟಿಂಗ್ ಕೋರ್ಸಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನನಗೆ ಜೂನಿ ಸಿಕ್ತು, ಹಾಗೆ ಈಗ ಈ ಫಿಲ್ಮ್ ಸಿಕ್ಕಿದೆ. ಓಕೆ, ಈ ಕತೆ ಕೇಳಿದಾಗ ಮೊದಲನೇದಾಗಿ ನಿಮಗೆ ಏನು ಅನ್ನಿಸ್ತು ಅನ್ನುವಂಥದ್ದು? ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾ ಅನ್ನುವಂಥದ್ದು? ಸೊ ನೀವು ಫಸ್ಟ್ ಏನಂದರೆ ರಿಜಿಸ್ಟರ್ ಆಗಿದ್ದು ಟೈಟ್ಲ್ ನನಗೆ ತುಂಬ ಯುನೀಕ್ ಅಂತ ಅನ್ನಿಸ್ತು. ಅದಾದಮೇಲೆ ಕತೆ ಓದಬೇಕಾದ್ರೆ ಅಂದರೆ ಎಷ್ಟೊಂದೆಲ್ಲ ಕತೆ ನಾವು ಓದ್ತಾ ಇರ್ತೀವಿ, ಇದು ತುಂಬ ಡಿಫ್ರೆಂಟ್ ಇದೆ ಅಂತ ಅನ್ನಿಸ್ತು. ಅಂದರೆ ತುಂಬ ಒರಿಜಿನಲ್ ಆಗಿದೆ ಈ ಥರ ಕತೆ. ನಾವು ಅಂದರೆ ಅಫ್ಕೋರ್ಸ್ ಇನ್ಸ್ಪಿರೇಷನ್ಸ್ ಎಲ್ಲ ತೊಗೊಂಡು ತುಂಬ ಬೇರೆ ಬೇರೆ ಕತೆ ಮಾಡ್ತೇವೆ, ಬಟ್ ಈ ಥರ ಒಂದು ಕತೆ ನಾನು ಇವಾಗ ತನಕ ನೋಡಿಲ್ಲ, ಕೇಳಿಲ್ಲ ಅಂತ ನನಗೆ ಅದು ಇತ್ತು. ತುಂಬ ಎಕ್ಸೈಟ್ಮೆಂಟ್ ಆಯಿತು ಕತೆ ಕೇಳಿದ ತಕ್ಷಣ. ಅಂದರೆ ನನಗೆ ಸ್ಕ್ರಿಪ್ಟ್ ಕೊಟ್ಟಿತ್ತು, ಸ್ಕ್ರಿಪ್ಟ್ ಓದಿದ ತಕ್ಷಣ ನನಗೆ ಇದೇ ಮಾಡಲೇಬೇಕು ಅಂತ ಇತ್ತು. ಸೊ ಹಾಗೆ ಮೊದಲನೇ ಸಾಂಗು ರಿಲೀಸ್ ಆಗಿತ್ತು, ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಅದಕ್ಕೆ ಸಲಗ ಸರ್, ವಿಜಯ್ ಸರ್ ಅವರು ಸಾಂತ್ವನ ಹೇಳಿದ್ರು. ಬಟ್ ಈಗ ಗಣೇಶ್ ಸರ್ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಖುಷಿ ಇದೆ? ಮ್ಯಾಮ್, ನನಗೆ ಇದು ಹೆಂಗಂದರೆ ಎವ್ರಿ ಇವೆಂಟಿಗೆ ಒಂದು ದೊಡ್ಡ ಆ್ಯಕ್ಟರ್ ಬರಬೇಕಾದ್ರೆ ನನಗೆ ತುಂಬ ಭಯ ಆಗ್ತದೆ ಅಲ್ಲಿ ಸ್ಟೇಜಲ್ಲಿ ಹೋಗಿ ಅವ್ರ ಮುಂದೆ ಮಾತಾಡಬೇಕಾದ್ರೆ. ಯಾಕಂದರೆ ತುಂಬ ಟೈಮಿಂದ ಅವ್ರದ್ದು ಫಿಲ್ಮ್ಸ್ ನೋಡ್ತಾ ಬರ್ತಾ ಇದ್ದೀನಿ. ಸೊ ಅವ್ರು ಬಂದು ನಮ್ಮ ಫಿಲ್ಮ್ಗೆ ಅದೊಂದು ಸಪೋರ್ಟ್ ಕೊಡ್ತಿದ್ದಾರೆ, ಅದು ಒಂದು ರೆಕಗ್ನಿಷನ್ ಕೊಡ್ತಿದ್ದಾರೆ. ಅದು ನನಗೆ ತುಂಬ ಅಂದರೆ ತುಂಬ ನರ್ವಸ್ಸು ಫೀಲ್ ಆಗ್ತದೆ, ತುಂಬ ಎಕ್ಸೈಟ್ಮೆಂಟು ಫೀಲ್ ಆಗ್ತದ್ದು. ಅಂದರೆ ಹೇಳೋಕ್ಕಾಗಲ್ಲ ಎಷ್ಟು ಹ್ಯಾಪಿ ಫೀಲ್ ಆಗ್ತಿದೆ ಅಂತ. ಸೊ ಹೋಪ್ಫುಲಿ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದ ಮೇಲೆ ನಮ್ಗೆ ಐ ಆಮ್ ಹೋಪಿಂಗ್ ನಮ್ಮ ಫಿಲ್ಮು ಅಷ್ಟೇ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ಅದು ಹೋಪ್ ಇದೆ ಈಗ. ಸೊ ಐ ಆಮ್ ಹೋಪ್ ಅಷ್ಟೇ. ಓಕೆ, ನಿದ್ರಾದೇವಿ ಅನ್ನುವಂಥದ್ದು ಟೈಟಲ್. ನಿಮ್ಮ ನಿದ್ರೆಯನ್ನು ಯಾರು ಕೆಡಿಸಿದ್ರ ಅನ್ನುವಂಥದ್ದು? ನಾನು ಆಗ್ತಾ ಇರುತ್ತೆ, ಬಟ್ ಅದೇ ಸರ್ ಹೇಳಿದ್ರಲ್ಲ, ಅದೇ ನೆಮ್ಮದಿ ಇದ್ರೆ ನಿದ್ದೆ ಬರುತ್ತೆ ಅಂತ. ಸೊ ಅದೇ ಈಗ ಮೆಡಿಟೇಷನ್ ಮಾಡೋದು, ನೆಮ್ಮದಿ ನಾವೇ ನೆಮ್ಮದಿಯಿಂದ ಇರೋದು ಮತ್ತು ಮಲ್ಗೋದು. ಬಟ್ ಎಕ್ಸಾಮ್ ಟೈಮ್ಸ್ ಆಗಲಿ, ಈ ಇಂಡಸ್ಟ್ರಿಯಲ್ಲಿ ಅಂದರೆ ಕೆಲಸ ಕಷ್ಟ ಆಗುತ್ತೆ. ಸೊ ಹಾಗೆ ಹೋಗಿದೆ. ಬಟ್ ಈ ಫಿಲ್ಮ್ ಆದಮೇಲೆ ಹೋಪ್ಫುಲಿ ಯಾವತ್ತೂ ಮತ್ತೆ ಹೋಗಲ್ಲ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಮಾತಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕನ್ನಡ ಇವಾಗ ಕಲ್ತಿ ಮಾತಾಡ್ತಿದ್ದೀರಾ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ತುಳು, ನನ್ನ ಮಂಗಳೂರು ಕಡೆ ಅವರು. ಸೊ ನನ್ನ ಸ್ಕೂಲಿಂಗ್ ಎಲ್ಲ ಅಬುದಾಬಿಯಲ್ಲಿ ಮಾಡಿದ್ದು ನಾನು. ಸೊ ನಾನು ಈ ಇಂಡಸ್ಟ್ರಿಯಲ್ಲಿ ಬರಬೇಕಾದ್ರೆ ಅದಾದಮೇಲೆ ನಾನು ಬಂದ ಮೇಲೆ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೋಪ್ಫುಲಿ ಜಾಸ್ತಿ ಆಫ್ ಅಂತ ಅನ್ಸಲ್ಲ ಅಂತ ಹೋಪ್ ಮಾಡ್ತೀನಿ. ಬಟ್ ನಾನು ಕಲಿತಾ ಇದ್ದೀನಿ, ಮತ್ತು ಹೋಪ್ಫುಲಿ ನಾನು 1 year ಇದಕ್ಕಿಂತ ಬೆಟರ್ ಮಾತಾಡ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅನ್ಸಿರೋ ಪ್ರಕಾರ ಕೆಲವ್ರದ್ದು ಹೆಂಗಿರೋದಂದ್ರೆ ಫ್ಲೂಯೆಂಟ್ ಆಗಿರುತ್ತೆ, ಬಟ್ ನಿಮ್ದು ಇವಾಗ ಕಲಿತೆ ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ರೆ, ಬಟ್ ಹೇಳ್ತಾ ಇರುವಂಥದ್ದು. ಓಕೆ, ಬಟ್ ನಾನು ಇನ್ನೂ ಬೆಟರ್ ಆಗ್ತೀನಿ. ಓಕೆ, ಈಗ ಮೊದಲನೇ ಸಾಂಗು ಎಲ್ಲೆಡೆ ಎಷ್ಟೋ ಟ್ರೋಲ್ ಆಗ್ತಾ ಇರುವಂಥದ್ದು. ಸೊ ಆ ಸಾಂಗ್ಗಳನ್ನೆಲ್ಲ ಕೇಳೋದು ನಿಮಗೆ ಹೇಗೆ ಅನ್ನಿಸ್ತಿತ್ತು ಏನು ಮ್ಯಾಮ್? ಈಗ ಮೊದಲನೇ ಸಾಂಗು ಬಿಡುಗಡೆ ಆದಾಗ ತುಂಬಾ ಜನ ರೀಲ್ಸ್ ಮಾಡಿರುವಂಥದ್ದು. ಸೊ ನಿಮಗೆ ಅದನ್ನು ನೋಡಿದಾಗ ಏನು ಅನಿಸ್ತು? ನನಗೆ ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ಸಾಂಗ್ ಫಿಲ್ಮ್ ಶೂಟ್ ಕಂಪ್ಲೀಟ್ ಆದಮೇಲೆ ಅವ್ರು ಶೂಟ್ ಮಾಡಿದ್ದು. ಸೊ ಅವಾಗ ಲಕ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ, ನಾನು ಶೂಟ್ ಸೆಟ್ಟಿಗೆ ಹೋಗಿದ್ದೆ. ಆ ಸಾಂಗಲ್ಲಿ ನಾನು ಆ್ಯಕ್ಚುಲಿ ಇರಲಿಲ್ಲ. ಮತ್ತು ನನಗೆ ತುಂಬ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಪ್ರವೀರ್ ಅವರು, ಅಂದರೆ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ. ಅವರಾಗಲಿ, ಡೈರೆಕ್ಟರ್ ಆಗಲಿ, DOP ಆಗಲಿ, ಎಲ್ಲರೂ ಎಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದಾರೆ. ಅದು ನೋಡಿದಾಗ ನನಗೆ ಆವಾಗನೇ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇದು ಆಗುತ್ತೆ ಅಂತ. ಮತ್ತು ಎಲ್ಲ ನಮ್ಮ ಮಾನಿಟರೆಲ್ಲ ನೋಡ್ತಾ ಇರ್ತೀವಿ, ಅದು ವಿಜುವಲ್ಸ್ ನೋಡಿದಾಗನೇ ಓಕೆ ಇದು ತುಂಬ ಬೇರೆ ಥರ ಇದೆ ಅಂತ ನನಗೆ ಆವಾಗನೇ ಅನಿಸಿತು. ಮತ್ತು ಎಂಡಲ್ಲಿ ಎಡಿಟ್ ಆದಮೇಲೆ VFX ಎಲ್ಲ ಆದಮೇಲೆ ತುಂಬ ಖುಷಿ ಆಯಿತು. ಸೊ ಅದು ಸಾಂಗ್ ಹೋಪ್ ಇತ್ತು,
ಆಗುತ್ತೆ ಅದು ಜನ ಅವ್ರು ಇಷ್ಟಪಡ್ತಾರೆ ಅಂತ ಅದು ಹೋಪ್ ಇತ್ತು. ಅದು ಮತ್ತೆ ಅದು ಆ್ಯಕ್ಚುಲಿ ಆದಾಗ ತುಂಬ ಖುಷಿ ಆಯಿತು ನೋಡಬೇಕಾದ್ರೆ. ಓಕೆ, ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸ್ ಹೇಗಿದೆ? ಈ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಸಾಂಗ್ ಕೂಡ ಎಲ್ಲೆಡೆ ಹಿಟ್ ಆಗ್ತಾ ಇದೆ, ಸೊ ಫ್ಯಾಮಿಲಿ ರೆಸ್ಪಾನ್ಸ್ ಹೇಗಿದೆ? ಅಮ್ಮ ಅಪ್ಪ ಹೆಂಗಂದ್ರೆ ಅಂದರೆ ಅವ್ರು ಜಾಸ್ತಿ ಫಿಲ್ಮ್ಸ್ ಎಲ್ಲ ನೋಡಲ್ಲ, ಬಟ್ ಅಕ್ಕ ಅಂದರೆ ಅವ್ರು ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಅವರು ಲಂಡನ್ನಲ್ಲಿರೋದು, ಸೊ ಅವ್ರು ಮತ್ತೆ ಅವ್ರ ಫ್ರೆಂಡ್ಸ್ ಹತ್ರ ಮತ್ತೆ ಅವ್ರು ಕೇಳ್ತಾನೆ ಇತ್ತು. ಅದು ಹೆಂಗಂದ್ರೆ ಅಯ್ಯೋ ಎಲ್ಲ ಅವ್ರು ಸ್ವಲ್ಪ ಆದ್ಮೇಲೆ ಅವರೇ ಸ್ಟಾರ್ಟ್ ಮಾಡಿದ್ರು ಹೇಳೋಕ್ಕೆ. ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಬಟ್ ಐ ಮೀನ್ ದೇ ವೆರಿ ಪ್ರೌಡ್ ಆ್ಯಂಡ್ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ನಾನು ಯಾವುದಾದ್ರು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಅಂದರೆ, ಯಾವುದಾದ್ರು ಫಿಲ್ಮ್ ಮಾಡ್ತೀನಿ ಅಂದರೆ ಅದು ಕತೆ ಚೆನ್ನಾಗಿರ್ಬೇಕಂತ ಅದು ಒಂದು ಕಾನ್ಫಿಡೆನ್ಸ್ ಇದೆ ಅವರಿಗೆ ನನ್ನ ಮೇಲೆ. ಸೊ ಐ ಆಮ್ ಹೋಪಿಂಗ್ ಐ ಲಿವ್ ಅಪ್ ಟು ದ್ಯಾಟ್ ಆ್ಯಂಡ್ ದೆನ್ ಫುಲ್ಫಿಲ್ ಮಾಡ್ತೀನಿ ಅಂತ. ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದರೆ? ಪ್ರವೀರ್ ಅವರ ಇಟ್ ವಾಸ್ ಅ ಬ್ಲಾಸ್ಟ್ ಅಂದರೆ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ನಾನು ತುಂಬ ಡೀಟೇಲ್ಡ್ ಆಗಿ ವರ್ಕ್ ಮಾಡ್ತೀನಿ. ನನಗೆ ಸ್ಕ್ರಿಪ್ಟ್ ಸಿಕ್ಕ ಮೇಲೆ ನಾನು ಒಂದು ಅಟ್ಲೀಸ್ಟ್ 5-6 ಟೈಮ್ಸ್ ನಾನು ಸ್ಕ್ರಿಪ್ಟ್ನ ಓದ್ತೀನಿ, ಕ್ಯಾರೆಕ್ಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ನನಗೆ ಹೆಂಗಂತ ನನ್ನ ಕ್ಯಾರೆಕ್ಟರ್, ನನ್ನ ಫ್ರೆಂಡ್ ಅವಳು ಹೆಂಗೆ ಯೋಚನೆ ಮಾಡ್ತಾಳೆ, ಅವಳು ಹೆಂಗೆ ಬಿಹೇವ್ ಮಾಡ್ತಾಳೆ, ಅದೆಲ್ಲ ನನಗೆ ಅರ್ಥ ಆಗಬೇಕು. ಆ ಥರ ಅಷ್ಟು ಡೀಟೇಲಾಗಿ ನಾನು ಪ್ರಿಪೇರ್ ಮಾಡ್ತೀನಿ. ನನಗೇನು ತುಂಬ ಖುಷಿ ಆಯ್ತು ಅಂದರೆ ಅವರು ಅಷ್ಟೇ ಡೀಟೇಲಾಗಿ ಪ್ರಿಪೇರ್ ಮಾಡ್ತಾರೆ. ಸೊ ನಮಗೆ ರಿಹರ್ಸಲ್ಸ್ ಬರಬೇಕಾದ್ರೆ ನಾನು ಎಷ್ಟು ಪ್ರಿಪೇರ್ ಮಾಡ್ಕೊಂಡು ಯಾಕಂದರೆ ರಿಹರ್ಸಲ್ಸ್ಗೆ ಬರಬೇಕಾದ್ರೆ ಡೈರೆಕ್ಟರ್ ಹೇಳ್ತಾರೆ ಅವ್ರಿಗೆ ಈ ಥರ ಬೇಕು ಆ ಥರ ಬೇಕು. ಬಟ್ ನಮ್ಮದು ಅಷ್ಟೊಂದು ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ನಾವು ಬರ್ತೀವಿ, ಅಷ್ಟೇ ಅವರು ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ರು. ಸೊ ಇಟ್ ವಾಸ್ ವೆರಿ ನೈಸ್ ಟು ವರ್ಕ್ ವಿತ್ ದೆಮ್. ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು. ಸೊ ಇಟ್ ವಾಸ್ ರಿಯಲಿ ನೈಸ್. ತುಂಬ ಹಾರ್ಡ್ ವರ್ಕ್, ತುಂಬ ಟ್ಯಾಲೆಂಟೆಡ್. ಫಿಲ್ಮ್ ರಿಲೀಸ್ ಆದಮೇಲೆ ನೀವು ನೋಡ್ತೀರಾ. ಸೊ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ಅನ್ನುವಂಥದ್ದು? ಹೌದು, ಅದು ಲಾಸ್ಟ್ ಇಯರೇ ಕಂಪ್ಲೀಟ್ ಆಯಿತು. ಅದಾದಮೇಲೆ ಕೆಲವು ಸಾಂಗುದು ಅದು ಒಂದು ಲಾಸ್ಟ್ ಸಾಂಗುದು ಶೂಟ್ ಎಲ್ಲ ಪೆಂಡಿಂಗ್ ಇತ್ತು, ಡಬ್ಬಿಂಗ್ ಎಲ್ಲ ಇತ್ತು ಅಷ್ಟೇ. ಬಟ್ ಶೂಟಿಂಗ್ ಲಾಸ್ಟ್ ಸೆಪ್ಟೆಂಬರ್ಗೆ ಕಂಪ್ಲೀಟ್ ಆಗಿತ್ತು. ಸೊ ಅದೆಲ್ಲ ಆಯಿತು. ಈಗ ಪ್ರಮೋಷನ್ಸಲ್ಲಿ ಬ್ಯುಸಿ ಇದ್ದೀವಿ ನಾವು. ಓಕೆ, ಯಾವಾಗ ತೆರೆ ಕಾಣ್ತಾ ಇದ್ದೀರಾ, ಯಾವಾಗ ಬರ್ತಾ ಇದ್ದೀರಾ ನಮ್ಮ ಮುಂದೆ ಅನ್ನುವಂಥದ್ದು? ಆಗಸ್ಟ್ ನಾನೀಗ ಹೇಳೋಕ್ಕಾಗಲ್ಲ, ಬಟ್ ಆಗಸ್ಟ್ ರಿಲೀಸ್ ಆಗುತ್ತೆ. ಓಕೆ, ಸಿನಿಮಾ ಶೂಟಿಂಗಿಗೆಲ್ಲ ಹೋಗಿದ್ರೆ ಅಲ್ಲಿ ಮರೆಯೋಕ್ಕೆ ಆಗದೆ ಇರುವಂತಹ ಘಟನೆ ಯಾವುದಾದ್ರು, ಫನ್ನಿ ಮೂಮೆಂಟ್ ಯಾವುದಾದ್ರು ನೆನೆಸ್ಕೊಳ್ಳೋದಾದ್ರೆ? ಫನ್ನಿ ಮೂಮೆಂಟ್ ನನಗೆ ಒಂದೇನಂದರೆ, ನನಗೆ ಚೆನ್ನೈಯಲ್ಲಿ ಒಂದು ಫಿಲ್ಮ್ ಶೂಟ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಇಯರ್ ಇದು ಒಂದು ಸಾಂಗ್ ಶೂಟ್ ಮಾಡಬೇಕು. ಇದೇ ಸಾಂಗ್ ಶೂಟ್ ಮಾಡಬೇಕಾದ್ರೆ ಇನಿಷಿಯಲಿ ಅವರೆಲ್ಲ ಮಂಗಳೂರು ಹೋಗಿ ಮಂಗಳೂರಲ್ಲಿ ಬ್ಲಾಕಿಂಗ್ ಎಲ್ಲ ಮಾಡಿದ್ದು. 2-3 ಡೇಸಲ್ಲಿ ಸ್ಪೆಂಡ್ ಮಾಡಿ ಡೈರೆಕ್ಷನ್ ಮತ್ತು ಕ್ಯಾಮ್ರಾ ಟೀಮ್ ಎಲ್ಲ ಬ್ಲಾಕಿಂಗ್ ಎಲ್ಲ ಮಾಡಿ ಎಲ್ಲ ಡಿಸೈಡ್ ಮಾಡಿದರು. ಶೂಟಿಂಗ್ ಹೋಗೋ ವೀಕೆಂಡ್ ಆ ಟೈಮಲ್ಲಿ ತುಂಬ ಮಳೆ ಮಂಗಳೂರಲ್ಲಿ, ತುಂಬ ಮಳೆ. ಅಂದರೆ ಶೂಟ್ ಲೈಟೇ ಇರಲಿಲ್ಲ. ಸೊ ಲಾಸ್ಟ್ ಮಿನಿಟ್ ಏನು ಮಾಡೋದು ಅಂತ ನಾವು ಆ್ಯಕ್ಚುಲಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದೀವಿ ಎಲ್ಲರೂ ಮಂಗಳೂರು ಹೋಗೋಕ್ಕೆ. ಒಂದು ಶೂಟಿಂದ 2 ಡೇಸ್ ಹಿಂದೆ ಅವರು ಪಾಂಡಿಚೇರಿ ಹೋಗಿ ಅಲ್ಲಿ ಬಗ್ಗೆ ಬೀಚ್ ಲೊಕೇಶನ್ಸ್ ಬೇಕಿತ್ತು. ಸೊ ಪಾಂಡಿಚೇರಿ ಹೋಗಿ ಅಲ್ಲಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಲೊಕೇಶನ್ ಸಿಕ್ಕಿಲ್ಲ. ಅದಾದಮೇಲೆ ನಾವು ಮಹಾಬಲಿಪುರಂ ಹೋಗಿದ್ವಿ. ಸೊ ಲಾಸ್ಟ್ ಮಿನಿಟೆಲ್ಲ ನಮಗೆ ಫಸ್ಟ್ ನಾವು ಮಂಗಳೂರು ಹೋಗ್ತಿದ್ವಿ, ಇಲ್ಲ ಪಾಂಡಿಚೇರಿ ಹೋಗ್ತಿದ್ವಿ, ಇಲ್ಲ ಮಹಾಬಲಿಪುರಂ ಹೋಗ್ತಿದ್ವಿ. ಸೊ ಫಸ್ಟ್ ನಾನು ಚೆನ್ನೈಯಿಂದ ಮಂಗಳೂರು ಬರಬೇಕಿತ್ತು. ಅದಾದಮೇಲೆ ನನಗೆ ಡ್ರೈವ್ ಅಲ್ಲಿಂದ ಒಂದು 2 hours ಡ್ರೈವ್ ಮಹಾಬಲಿಪುರಂ. ಸೊ ಅದು ತುಂಬ ಫನ್. ಆ್ಯಕ್ಚುಲಿ ಅದು ಎಂಟೈರ್ ಶೂಟ್ ಬೀಚ್ ತುಂಬ ಫನ್ ಇತ್ತು ನಮಗೆ. ಸೊ ಅದು ಆ್ಯಕ್ಚುಲಿ ನನಗೆ ಅನ್ಸುತ್ತೆ ಕ್ಯಾಪ್ಚರು ಮಾಡಿದ್ರು. ಅವ್ರು ಹೇಳ್ತಾರಲ್ಲ ಕ್ಯಾಪ್ಚರ್ ಅಂದರೆ ನಾವು ಜಸ್ಟ್ ಬರೀ ನಾವು ಜಸ್ಟ್ ನಮ್ಮದೇ ಮಾಡ್ತಿದ್ದೆ, ಅವ್ರು ಕ್ಯಾಪ್ಚರ್ ಮಾಡ್ತಾನೆ ಹೋದರು. ಸೊ ಅದು ತುಂಬ ಫನ್ ಇತ್ತು. ಬೆಸ್ಟ್ ಪಾರ್ಟ್ ಆಫ್ ದ ಶೂಟಿಂಗ್ ಎಕ್ಸ್ಪೀರಿಯನ್ಸ್. ಕೊನೆಯದಾಗಿ ಯಾಕೆ ಜನರು ನಿಮ್ಮ ಸಿನಿಮಾವನ್ನು ನೋಡಬೇಕು ಅನ್ನುವಂಥದ್ದು? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಾನೇ ಕತೆ ಓದಬೇಕಾದ್ರೆ ತುಂಬ ಡಿಫ್ರೆಂಟ್ ಇದೆ, ತುಂಬ ನ್ಯೂ ಆಗಿದೆ. ಅದು ಯಾಕೆ ಅಷ್ಟು ಫ್ರೆಶ್ ಆಗಿ ನ್ಯೂ ಆಗಿದೆ ಅಂದರೆ, ಅದು ತುಂಬ ಆನೆಸ್ಟ್ ಸ್ಟೋರಿ ನಮ್ಮ ಡೈರೆಕ್ಟರ್ ಬರೆದಿರೋದು. ತುಂಬ ಅವ್ರಿಗೆ ಅದನ್ನಿದ್ದೇ ಟಾಪಿಕ್ ತೊಗೊಂಡು ಕೆಲವು ಟ್ರಾಮಾ ಬಾಂಡಿಂಗ್ ಬಗ್ಗೆ ಎಲ್ಲ ತೊಗೊಂಡು ಅವ್ರು ತುಂಬ ಆನೆಸ್ಟ್ ಆಗಿ ಒಂದು ಸ್ಕ್ರಿಪ್ಟ್ ಬರ್ತಿದ್ದಾರೆ. ಸೊ ಅಷ್ಟು ಆನೆಸ್ಟ್ ಆಗಿ, ಅಷ್ಟು ಫ್ರೆಶ್ ಆಗಿ ಅದೇ ಬರೆದಿದ್ದಾರೆ. ಅಷ್ಟೇ ಬ್ಯೂಟಿಫುಲ್ ಆಗಿ ಫಿಲ್ಮು ಬಂದಿದೆ. ಸೊ ಅದಕ್ಕೆ ಐ ಫೀಲ್ ಲೈಕ್ ಸಿನಿಮಾ ನನಗೆ ಅನಿಸುತ್ತೆ ಆಡಿಯನ್ಸ್ ನೋಡಿದರೆ ಅವ್ರಿಗೆ ತುಂಬ ಫ್ರೆಶ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಕ್ಕೆ ಬರಬೇಕು ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ರಿಷಿಕಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,